ಹಾಯ್ ಎಲ್ಲರಿಗೂ. ಇವತ್ತು ನಾನು ಮಾವಿನ ಹಣ್ಣಿನ ಸ್ವೀಟ್ ಗೊಜ್ಜು ಮಾಡಲಿಕ್ಕೆ ರೆಡಿಯಾಗಿದ್ದೇನೆ. ಇಲ್ಲಿ ನೋಡಿ, ನಾನಿಲ್ಲಿ ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ಇದನ್ನು ಒಳ್ಳೆ ಮಾಡಿ ತೊಳೆದು ಅದರ ಸಿಪ್ಪೆ ತೆಗೆದು ಈ ರೀತಿ ತೆಗೆದುಕೊಳ್ಳಬೇಕು. ಒಟ್ಟಿಗೆ ಇಲ್ಲಿ 6 ಮಾವಿನ ಹಣ್ಣು ಉಂಟು. ನಂತರ ಮಾವಿನ ಹಣ್ಣಿಗೆ ಒಂದು ಈರುಳ್ಳಿ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕಬೇಕು. ಮತ್ತೆ ಒಂದು 50 ಗ್ರಾಂ ಆಗುವಷ್ಟು ಬೆಲ್ಲ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ 1-1.5 ಲೋಟ ಆಗುವಷ್ಟು ನೀರನ್ನು ಹಾಕಿ ಗ್ಯಾಸ್ ಆನ್ ಮಾಡಿ ಅದನ್ನು ಒಳ್ಳೆ ಮಾಡಿ ಬೇಯಲಿಕ್ಕೆ ಇಡಬೇಕು. ನೋಡಿ, ಒಳ್ಳೆ ರೀತಿಯಲ್ಲಿ ಬೇಯ್ತಾ ಉಂಟು. ಇನ್ನು 5 ನಿಮಿಷ ಬೇಯಬೇಕು. ಅದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಹುಡಿಯನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇಲ್ಲಿ ಮಾವಿನ ಹಣ್ಣು ಬೆಂದು ರೆಡಿಯಾಗಿದೆ. ಈಗ ಅದಕ್ಕೊಂದು ಒಗ್ಗರಣೆ ಕೊಡುವ. ನೋಡಿ, ಒಂದು ಸಣ್ಣ ಪಾತ್ರೆ ತಗೊಂಡಿದ್ದೇನೆ ಒಗ್ಗರಣೆ ಕೊಡಲಿಕ್ಕೆ. ಅದಕ್ಕೆ ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ನಾನಿಲ್ಲಿ ಅಂದಾಜಿಗೆ ಹಾಕ್ತಾ ಇದ್ದೇನೆ. ಮತ್ತೆ ಅದಕ್ಕೆ 1 ಟೇಬಲ್ ಸ್ಪೂನು ಸಾಸಿವೆ, 1 ಸ್ಪೂನು ಉದ್ದಿನ ಬೇಳೆ, ಜೀರಿಗೆ ಅರ್ಧ ಟೇಬಲ್ ಸ್ಪೂನ್, ಬೆಳ್ಳುಳ್ಳಿ 4-5 ಎಸಳು, ಮತ್ತೆ ಒಂದು ಮೆಣಸು ಕಟ್ ಮಾಡ್ಕೊಂಡಿದ್ದೇನೆ 2 ತುಂಡು, ಮತ್ತೆ ಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಇಲ್ಲಿ ನೋಡಿ ಕೆಂಪಾಗೋ ತನಕ